ಗುರುಗಳ ಮಾತನ್ನ ಒಬ್ಬ ಶಿಷ್ಯ ನಂಬೇಕು, ಅಥವಾ ಅವನಿಗೆ ಗುರುಗಳ ಮಾತಿನಲ್ಲಿ ಅವನಿಗೆ ನಂಬಿಕೆ ಬರಬೇಕು, ಒಬ್ಬ ಶಿಷ್ಯನಿಗೆ ನಂಬಿಕೆ ಬರಬೇಕು ಅಂತಂದ್ರೆ ಶಿಷ್ಯನಲ್ಲಿ ಏನ್ ಬದಲಾವಣೆ ಆಗ್ಬೇಕು? ಶಿಷ್ಯನಿಗೆ ಮೊದಲು ಆ ನಂಬಿಕೆ ಹೋಗಬೇಕು. ಯಾರ ಬಗ್ಗೆ ತಾನೇನೋ ಅಂದ್ಕೊಂಡಿದ್ದಾನಲ್ಲ ಅದರ ಬಗ್ಗೆ ನಂಬಿಕೆ ಹೋಗಬೇಕು. ತಾನೊಂದು ನಂಬಿಟ್ರೆ ಅವನು ಬೇರೆ ಯಾವುದೂ ನಂಬಲ್ಲ. ಆ ನಂಬಿಕೆ ಅವನನ್ನು ಆಳ್ತಾ ಇರುತ್ತೆ, ಅದಕ್ಕೆ ಯಾವುದೂ ನಂಬಲ್ಲ. ಇಲ್ಲಿ ನಂಬಿಕೆ ಅನ್ನೋ ಮಾತಿಗಿಂತ ಇನ್ನೊಂದು ವರ್ಡಿದೆ, ಇನ್ನೊಂದು ಆಳವಾದ ಒಂದು ಸ್ಥಿತಿ ಉಂಟು. ಇದನ್ನು ಟ್ರಸ್ಟ್ ಅಂತೀವಿ. ಇದು ಟಾರ್ಚ್ ಲೈಟ್ ಅಲ್ಲ. ನಾನು ಹೇಳೋದು ನಂಬಿಕೆ ಅನ್ನೋದು ಟಾರ್ಚ್ ಲೈಟು. ಬೇಕಾದಾಗ ಹಾಕೊಳ್ಳೋದು, ಬೇಡದಾಗ ಆರಿಸೋದು, ಈ ಲ್ಯಾಂಟ್ರನ್ ಥರ, ಕ್ಯಾಂಡಲ್ ಥರ. ಆದರೆ ಟ್ರಸ್ಟ್ ಅನ್ನೋದು ಒಳಗಡೆ ಒಂದು ಬೆಳಕಿದೆ, ಅದು ಡಿವೈನ್ ಲೈಟ್. ಅದು ಆ ಡಿವೈನ್ ಲೈಟ್ ಇಂದ ಅವನು ನೋಡೋಕ್ಕೆ ಶುರು ಮಾಡ್ತಾನೆ. ಎಲ್ಲರಲ್ಲೂ ಒಂದು ಡಿವೈನ್ ಲೈಟ್ ಇದೆ. ಒಂದಿನ ಅಲ್ಲ ಒಂದಿನ ಬಾಗಿಲು ತಕ್ಕೊಳ್ಳೇಬೇಕು. ಒಂದಿನ ಕತ್ತಲು ಭಯಾನಕವಾಗಿರುತ್ತೆ ಹೊರಗಡೆ, ಆವಾಗ ಅವನು ಒಳಗಡೆ ಬಾಗಿಲು ತಕ್ಕೊಳ್ಳೇಬೇಕು. ಸೊ ಹೊರಗಡೆ ಎಲ್ಲೂ ಉಸಿರಾಡೋಕ್ಕೆ ಜಾಗ ಇಲ್ಲದೆ ಉಸಿರು ಕಟ್ಟತ್ತೆ, ಆವಾಗಲಾದರೂ ಬಾಗಿಲು ತಕ್ಕೋಬೇಕು. ಒಳಗಡೆ ಏರ್ ಕಂಡೀಷನ್ ಇದೆ ನಮಗೆ, ಒಳಗಡೆ ಬಾಗಿಲು ತಕ್ಕೊಂಡು ಹೋಗ್ಬೇಕು ನಾವು ಅಷ್ಟೇನೆ. ಅಂದರೆ ಅವನಿಗೆ ಯಾವಾಗ ಅವನಿಗೆ ನಂಬಿಕೆ ಬರುತ್ತೆ, ಅಂದರೆ ಟ್ರಸ್ಟ್ ಇನ್ ಹಿಮ್ಸೆಲ್ಫ್, ನಂಬಿಕೆ ಬೇರೆ ವಿಚಾರಗಳಲ್ಲ. ನಾನು ಮಾಡಬಲ್ಲೆ, ನನಗೂ ಏನೋ ಒಂದು ಪರಿಪೂರ್ಣ ಆಗಬೇಕು, ನಾನು ಜೀವನದಲ್ಲಿ ಇನ್ನೂ ಏನೋ ಕಲಿಬೇಕು, ಅವನಿಗೆ ತಾನು ಇನ್ನೂ ಕಲಿಬೇಕು, ನಾನು ಇನ್ನೂ ಬೆಳಿಬೇಕು ಅಂತ ಅವನಿಗೆ ಬರಬೇಕು. ಆ ಒಂದು ದಾಹ ಬರಬೇಕು. ಅವನಿಗೆ ಪೇಯ್ನ್ ಆಗಬೇಕು, ನನ್ನ ಅಜ್ಞಾನದ ಒಂದು ನೋವು ಉಂಟಾಗಬೇಕು. ನಾನು ಇಷ್ಟು ಅಜ್ಞಾನಿ, ನನಗೆ ಗೊತ್ತಾಗಬೇಕು, ನಾನು ಈ ಥರ ಸಿಕ್ಕಾಕೊಂಬಿಟ್ಟಿದ್ದೀನಿ, ನಂಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ನಂಗೆ ಕಾಣಿಸ್ತಾ ಇಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಅವನ ಬಗ್ಗೆನೇ ಇಂಟ್ರಾಸ್ಪೆಕ್ಷನ್ ಆಗಬೇಕು. ಅವನ ಮೇಲೆ ಒಂದು ಟ್ರಸ್ಟ್ ಬಂದಾಗ ಅವನು ನಂಬಕ್ಕೆ ಶುರು ಮಾಡ್ತಾನೆ. ನಿಮ್ಮ ಭಾಷೆನಲ್ಲಿ ನಂಬಿಕೆ ಅಂದರೆ ಬೇರೆಯವ್ರಲ್ಲಿ ವಿಶ್ವಾಸ ಇರೋದು. ಬೇರೆಯವ್ರನ್ನ ಹೌದು ನಾನು ಇವ್ರು ಹೇಳಿದ್ದನ್ನು ಕೇಳೋಣ ಅನ್ನೋದು ಬರಬೇಕಾದ್ರೆ ಮೊದಲು ನನಗೆ ಗೊತ್ತಿಲ್ಲದೆ ಇರೋದನ್ನು ಕೇಳಬೇಕು, ನನಗಿನ್ನೂ ಗೊತ್ತಿಲ್ಲದೆ ಇರೋದು ಬಹಳ ಇದೆ, ನಾನು ತಿಳ್ಕೋಬೇಕು ಅನ್ನೋದು ಬರೋವರೆಗೂ ಆ ಶಿಷ್ಯ ಗುರುವನ ಮಾತನ್ನು ನಂಬಲ್ಲ. ಆದರೂ ನಂಬಿದ್ದೀನಿ ಅಂದ್ಕೊಂಡು ಕೇಳ್ತಾನೆ, ಅದರದ್ದು ಹೋಗಲ್ಲ ಒಳಗೆ. ಅದರಲ್ಲೇ ಗೊತ್ತಾಗುತ್ತೆ ಅವ್ರು ನಂಬಿಲ್ಲ ಅಂತ. ಕೂತ್ಕೊಂಡು ಕೇಳಿದವರೆಲ್ಲರೂ ನಂಬಿದ್ದಾರೆ, ಅವ್ರಿಗೆಲ್ಲ ಒಳಗೆ ಹೋಗಿದೆ, ಅವ್ರಿಗೆಲ್ಲ ಬದಲಾವಣೆ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರು ಮತ್ತೆ ಪುನಃ ಅಭ್ಯಾಸದ ಮೇಲೆ ಬಂದು ಕೂತ್ಕೊಂಡು ಕೇಳ್ತಾರೆ, ಸಂಸ್ಕಾರದ ಮೇಲೆ ಬಂದು ಕೂತ್ಕೊಂಡು ಕೇಳ್ತಾರೆ, ಕರ್ಮ ಕಳಿಬೇಕು ಅಂತ ಬರ್ತಾರೆ, ನಾನಾ ಕಾರಣಕ್ಕೆ ಬರ್ತಾರೆ. ಎಲ್ಲರಿಗೂ ಗುರು ಹತ್ರ ಬಂದು ಕೂತವ್ರಿಗೆಲ್ಲ ನಂಬಿಕೆ ಇದೆ ಅಂತ ಹೇಳೋಕ್ಕಾಗಲ್ಲ. ನಂಬಿಕೆ ಯಾವಾಗ ಡಿಸೈಡ್ ಆಗುತ್ತೆ ಅಂದರೆ ಅದನ್ನು ಅವರು ಪರ್ಕ್ಯುಲೇಟ್ ಆಗ್ತಾ ಇದೆಯಾ, ಗುರು ಹೇಳಿದ್ದನ್ನು ಅವರು ಅಬ್ಸಾರ್ಬ್ ಮಾಡ್ಕೊಳ್ತಾ ಇದ್ದಾರಾ, ಅದು ಅವರ ರಕ್ತಗತವಾಗಿ ಒಳಗೆ ಇಳ್ಕೋತಾ ಇದೆಯಾ, ಅವರು ತಿಂತಾ ಇದ್ದಾರಾ, ಆನಂದಿಸ್ತಾ ಇದ್ದಾರಾ, ಜೀರ್ಣಿಸ್ಕೋತಾ ಇದ್ದಾರಾ, ಅವರು ಭಾಗವಾಗಿ ಮಾಡ್ಕೊಳ್ತಾ ಇದ್ದಾರಾ, ಇದ್ರ ಮೇಲೆ ಅವರು ಎಷ್ಟು ನಂಬಿದ್ದಾರೆ ಗುರುನ ಅಂತ. ಒಂದು ಸತಿ ನಂಬ್ದಂಗೆ ಕಾಣುತ್ತೆ ಅವ್ರಿಗೆ, ಮೇಲೆ ನಂಬೋದು. ಇನ್ನೊಂದು ದಿವಸ 10 ಕಾರಣಕ್ಕೆ ನಂಬಲ್ಲ, ಒಂದಿನ ಹೊಟ್ಟೋಗ್ತಾರೆ. ನಂಬ್ಕೊಂಡಿರ್ತಾರೆ, ನಮ್ಮದೇ ಹೊಟ್ಟೋಗ್ತಾರೆ. ಈ ಥರ ಎಷ್ಟು ಜನ ಹೋಗಿಲ್ಲ. ಅದಕ್ಕೆ ಬಂದ ಶಿಷ್ಯರೆಲ್ಲ ಗುರು ನಂಬ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಂಬಿಕೆ ಅನ್ನೋದೇ ನಂಬಿಕೆ ಇಲ್ಲ ಅಂದರೆ ಅರ್ಥ, ಯಾವಾಗ ಅವರು ಗುರುವಿನ ಹತ್ತಿರ ಇರ್ತಾರೆ ಅಂದರೆ ಒಳಗಡೆ ಒಂದು ಹೀಗೆ ಬೀಳುತ್ತೆ, ಹೀಗೆ ಬೆಸ್ಗೆ ಬೀಳುತ್ತೆ, ಒಳಗಡೆ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟು ಅಟ್ಯೂನ್ಮೆಂಟ್ ಅಂತ. ಆ ಗುರುವಿನ ಜೊತೆಗೆ ಅಟ್ಯೂನ್ಮೆಂಟ್, ಆ ಸೋಲ್ಗೂ ಈ ಸೋಲ್ಗೂ ಒಂದು ಅಟ್ಯೂನ್ಮೆಂಟ್ ಆಗೋವರೆಗೂ ಅವನು ಶಿಷ್ಯನೇ ಅಲ್ಲ. ಆ್ಯಕ್ಚುಲಿ ವಿಶ್ವಾಸ, ಅದು ಒಂದು ಕಾನ್ಫಿಡೆನ್ಸು ಎಲ್ಲ ಹುಟ್ಟೋದು ಎನರ್ಜಿ ಶೇರ್ ಆದಾಗ, ಗುರುವಿನ ಎನರ್ಜಿ ಫೀಲ್ ಆದಾಗ, ಗುರುವಿನ ಆಕರ್ಷಣೆಗೆ ಒಳಪಟ್ಟಾಗ. ಅದಾಗದೇ ಇದ್ದರೆ ನಂಬಿಕೆ ಅನ್ನೋ ಮಾತಲ್ಲಿ ಏನೂ ಅರ್ಥವೇ ಇಲ್ಲ. ಅದಕ್ಕೆ ಒಂದು ಆತ್ಮವಿಶ್ವಾಸ ಬರಬೇಕು ಅವನಿಗೆ. ಆತ್ಮವಿಶ್ವಾಸದಿಂದ ಗುರುವಿನ ಆತ್ಮದ ಒಂದು ಪ್ರಖರತೆ ಏನು, ಅದು ಇಂಟೆನ್ಸಿಟಿ ಏನು ಹೇಳ್ತಾ ಇದ್ದಾನೆ, ಅವನ ಮಾತಲ್ಲಿ ಎಷ್ಟು ಶಕ್ತಿ ಇದೆ, ಅದನ್ನು ಅವನು ಈ ಕಿವಿನಲ್ಲಿ ಕೇಳೋದಿರಲಿ, ಇದಕ್ಕೆ ಯೂಸ್ ಮಾಡದೆ ಸೀದಾ ಹೊರಗುತ್ತೆ ಒಳಗಡೆ. ಅದು ಹೋಗಿ ಒಳಗಡೆ ಕೆಲಸ ಮಾಡಿ ನೂರಾರು ಅವನಲ್ಲಿ ಒಂದು ಇದನ್ನು ಅಲೆಗಳನ್ನು ಎಬ್ಬಿಸಿ ಅವನನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಅವನನ್ನು ಪೂರ್ತಿ ಬದಲಾಯಿಸ್ಬಿಡುತ್ತೆ. ಅದು ನಂಬಿಕೆ ಅಂದರೆ ಅದು ಬಹಳ ದೊಡ್ಡ ವಿಶ್ವಾಸ. ಅದು ಬರೀ ಖಾಲಿ ನಂಬಿಕೆ ಅಲ್ಲ, ಅದಕ್ಕೆ ವರ್ಡ್ ಇಲ್ಲ. ಒಂದೊಂದು ಸತಿ ಅಟ್ಯೂನ್ಮೆಂಟ್ ಅಂತಲೇ ಹೇಳಬೇಕು. ಇನ್ನೊಂದು ಸಂಬಂಧ ಇದು, ಸಮ್ಯಕ್ ಬಂಧ, ಆತ್ಮ ಸಂಬಂಧ. ಇವತ್ತು ದಿನಕ್ಕೊಂದು ಹೊಸ ನ್ಯೂಸು, ದಿನಕ್ಕೊಂದು ಹೊಸ ವಿಚಾರಗಳು ನಮ್ಮ ಮುಂದೆ ಬರ್ತಾ ಇದೆ.
ಇದರಲ್ಲಿ ಒಂದು ಮೇನ್ ಆಗಿ ಎಲ್ಲರಿಗೂ ಆಸಕ್ತಿ ಇರುವಂತಹ ವಿಚಾರ, ತಿಳ್ಕೊಬೇಕು ಅಂತ ಕುತೂಹಲದಿಂದ ಇರುವಂತಹ ವಿಚಾರ ಅಂದ್ರೆ ಆಹಾರ ತೆಗೆದುಕೊಳ್ಳೋ ಬಗ್ಗೆ. ಕಾಯಿಲೆ ನೋಡಿ ಆಹಾರ ತೆಗೆದುಕೊಳ್ಬೇಕಾ ಅಥವಾ ನಮ್ಮ ದೇಹದ ಭಾರ ನೋಡಿ ನಮ್ಮ ವೇಟ್ ಏನಿದೆ ಅದ್ರ ಮೇಲೆ ನಾವು ಆಹಾರವನ್ನ ತೆಗೆದುಕೊಳ್ಬೇಕಾ ಅಂತ. ಯಾಕೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ ಅಮ್ಮ. ನಾನಾಗ್ಲೇ ಹೇಳ್ದಾಗೆ ದಿನಕ್ಕೊಂದು ಹೊಸ ವಿಷಯ ಗೊತ್ತಾಗ್ತಾ ಇದೆ. ಇದು ಬಹಳ ಜನಕ್ಕೆ ಕನ್ಫ್ಯೂಷನ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಅಡ್ವೈಸ್ ಏನು ಅಮ್ಮ? ಮೊದಲು ಭಗವದ್ಗೀತೆ ಬೇಸ್ ಇಟ್ಕೊಂಡ್ರೆ, ಭಗವದ್ಗೀತೆಯಲ್ಲಿ ತ್ರಿಗುಣಗಳು ತ್ರಿಗುಣದಲ್ಲಿ ನಾವು ನಮ್ಮನ್ನು ಡಿವೈಡ್ ಮಾಡ್ಕೋಬೋದು. ತಮಸ್, ರಜಸ್, ಸತ್ವ. ಈ ತ್ರಿಗುಣದ ಮೇಲೆ ನಮ್ಮ ಈ 3 ದೇಹ ಇದು, ಸ್ಥೂಲ, ಸೂಕ್ಷ್ಮ, ಕಾರಣ. ಈ ತ್ರಿಗುಣದ ಮೇಲೆ 3 ದೋಷಗಳು ಉಂಟಾಗೋದು, ಕಫ, ವಾತ, ಪಿತ್ತ. ಈ 3 ದೋಷಗಳನ್ನ ಪರಿಹಾರ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು, ದೋಷ ಇಲ್ಲದೇ ಇರೋರು ಯಾರಿಲ್ಲ, ದೋಷ ಇದೆ, ಆದರೆ ಅದನ್ನು ಸಮವಾಗಿ ಬ್ಯಾಲೆನ್ಸ್ ಮಾಡಿಕೊಂಡಿರೋದು. ಕಫ ಎಷ್ಟು ಬೇಕೋ ಅಷ್ಟು ಬೇಕು, ಮ್ಯೂಕಸ್ ಬೇಕು ಬಾಡಿಗೆ, ವಾತ ಗಾಳಿ ಬೇಕು, ಅದು ಹೆಚ್ಚಾಗಬಾರ್ದು. ಪಿತ್ತನೂ ಅಷ್ಟೇ, ಎಲ್ಲನೂ ಆ ಫ್ಲೂಯಿಡ್ ಒಳಗಡೆ ಆ ಹುಳಿ ಬೇಕು, ಎಲ್ಲ ಬೇಕು, ಆದರೆ ಎಲ್ಲ ಬೇಡ. ಇದನ್ನೇ ದೋಷ. ಇದನ್ನು ನಾವು ಒಂದು ಸಮತೋಲನದಲ್ಲಿ ಇಟ್ಕೊಂಡು, ಶಕ್ತಿಗಳನ್ನು ಸಮತೋಲನದಲ್ಲಿ ಇಟ್ಕೊಂಡು ನಾವು ಮಾನಸಿಕವಾಗಿ ಹೆಚ್ಚು ಕೆಲಸ ಮಾಡ್ತೀವ, ದೈಹಿಕವಾಗಿ ಹೆಚ್ಚು ಕೆಲಸ ಮಾಡ್ತೀವ. ನಮ್ಮದು ಕೆಲಸ ಯಾವ ಕ್ವಾಲಿಟಿ ಕೆಲಸ ನಾವು ಮಾಡೋದು, ಕಾರ್ಯಕ್ಷೇತ್ರ ಯಾವುದು, ಬರೀ ಮನೇಲಿ ಕೂತಿರೋದ ಅಥವಾ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತೀವ, ಆಫೀಸಲ್ಲಿ ಕೆಲಸ ಮಾಡ್ತೀವ, ಅಥವಾ ಓಡಾಟ ಜಾಸ್ತಿ ಇದೆಯಾ, ಇದೆಲ್ಲನೂ ಇರುತ್ತೆ. ಫಿಸಿಕಲ್ ವರ್ಕ್ ಅಂದರೆ ಮೆಂಟಲ್ ವರ್ಕಲ್ಲಿ ಕೂಡ ತಲೆಗೆ ಕೆಲಸ ಕೊಡೋದು ಬಹಳ ಇರುತ್ತೆ. ಸೈಂಟಿಸ್ಟೇ ಬೇರೆ ಥರ, ಸೋಷಿಯಲ್ ಇದು ಕೆಲಸ ಮಾಡೋರೇ ಬೇರೆ ಥರ, ಲೆಕ್ಚರರ್ಸೇ ಬೇರೆ ಥರ, ಹೀಗೆ ಒಬ್ಬೊಬ್ಬರು ಒಂದೊಂದು ಥರ. ಟೀಚರ್ಸು ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕು ಸ್ಕೂಲಿಗೆ, ಮಕ್ಕಳು ಅವರು ಎಕ್ಸಾಮಿನೇಷನ್ ಕಟ್ಟಬೇಕು, ಅವ್ರ ಟೆನ್ಷನ್ನು, ಈ ಥರ ಬೇರೆ 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 ಇರುತ್ತೆ. ಮನೆ ನೋಡ್ಕೊಳ್ಳೋರಿಗೆ ಅವ್ರದ್ದು ಬೇರೆ ಥರ ಇರುತ್ತೆ ಯೋಚನೆಗಳು. ಅಂದರೆ ಮಾನಸಿಕವಾಗಿ ಕೂಡ. ಆಮೇಲೆ ಬುದ್ಧಿ ಎಷ್ಟು ಉಪಯೋಗಿಸ್ತಾರೆ ಇವರು, ಮನೇಲಿರೋರು ಎಷ್ಟು ಬುದ್ಧಿ ಉಪಯೋಗಿಸ್ತಾರೆ, ಎಷ್ಟು ಕೆಲಸ ಮಾಡೋರು ಎಷ್ಟು ಬುದ್ಧಿ ಉಪಯೋಗಿಸ್ತಾರೆ, ಪುಸ್ತಕ ಏನು ಓದ್ತಾರೆ, ಎಷ್ಟು ಅವ್ರಿಗೆ ಎಜುಕೇಷನ್ ಎಷ್ಟಾಗಿದೆ, ಇದೆಲ್ಲ ಬರುತ್ತೆ. ಮೆಂಟಲ್ ಹೆಲ್ತ್ಗೆ, ಎಮೋಷನಲ್ ಹೆಲ್ತ್ಗೆ ಸಂಬಂಧಗಳು ಏನು, ಅವ್ರು ಯಾರ ಜೊತೆ ಇದ್ದಾರೆ, ಯಾವ ಥರ ಇದೆ, ಇದೆಲ್ಲ ಬರುತ್ತೆ. ಇದ್ರ ಮೇಲೆ ಕೃಷ್ಣ ಡಿಸೈಡ್ ಮಾಡಿದ್ರು, ನಿನ್ನ ದೇಹ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್. ಇದು ಸುಮ್ಮನೆ ಒಂದು ಬರೀ ಒಂದು ಮಾಂಸ ಅದನ್ನು ಬೆಳೆಸೋದು ಅಥವಾ ಆ ಥರ ಅಲ್ಲ. ಟ್ರೀಟ್ ಯುವರ್ ಬಾಡಿ ಆ್ಯಸ್ ಎ ಹೋಲ್ ಬಾಡಿ. ಅಂದ್ರೇನು, ಮನಸ್ಸನ್ನು ಸೇರಿಸ್ಕೊಂಡು ನೋಡು, ಬುದ್ಧಿನೂ ಸೇರಿಸ್ಕೊಂಡು ನೋಡು, ನಿನ್ನ ಅಭ್ಯಾಸಗಳು ಎಲ್ಲ ನೋಡಿಕೊಂಡು ಡಿಸೈಡ್ ಮಾಡು ನಿನ್ನ ಆಹಾರನ. ನಿನ್ನ ಬುದ್ಧಿಗೆ ಆಹಾರ ಬೇಕು, ನಿನ್ನ ಆಲೋಚನೆಗಳಿಗೆ ಆಹಾರ ಬೇಕು, ನಿನ್ನ ಭಾವನೆಗಳಿಗೆ ಆಹಾರ ಬೇಕು. ಅವೆಲ್ಲ ಸಾತ್ವಿಕವಾಗಿ ಅದು ನಿನ್ನನ್ನು ಉದ್ಧಾರ ಮಾಡುವಂಥ ಭಾವನೆಗಳು ಬರಬೇಕಾದ್ರೆ, ಅಂಥ ಯೋಚನೆಗಳು ಬರಬೇಕಾದ್ರೆ, ಅಂಥ ಸಂಬಂಧಗಳು ಏರ್ಪಡಬೇಕಾದ್ರೆ, ನೀನು ನಿಜವಾಗ್ಲೂ ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳಿಬೇಕಾದ್ರೆ ಒಂದು ಆಹಾರಗಳಿದೆ, ಅದಕ್ಕೆಲ್ಲನೂ ಕೊಡಬೇಕಾದ್ರೆ ಆ ಬಾಡಿ ಅದನ್ನು ಡಿಮಾಂಡ್ ಮಾಡುತ್ತೆ. ಇಫ್ ಯುವರ್ ಇಂಟೆನ್ಷನ್ ಬೆಳಿಬೇಕಾದ್ರೆ ನಿನ್ನ ಬಾಡಿಗೆ ಅದು ಗೊತ್ತು. ಬಾಡಿಗೆ ನೀನು ಹೇಳ್ತೀಯ, ಅದು ಬಾಡಿಗೆ ನೀನು ಏನು ಯೋಚನೆ ಮಾಡ್ತಿದ್ಯಾ ಗೊತ್ತಾಗತ್ತೆ. ಯು ಹ್ಯಾವ್ ಟು ಟಾಕ್ ಟು ದಿ ಬಾಡಿ. ನನಗೆ ಈ ಥರ ಇರಬೇಕು ಅಂತ ನೀನು ಬಾಡಿ ಹೇಳ್ತೀಯ. ನೀನು ಹೇಳ್ದೇ ಮನಸ್ಸಿಗೆ ಬಂದ್ರೇ ಬಾಡಿಗೆ ಗೊತ್ತಾಗುತ್ತೆ ನಿನಗೇನು ಬೇಕು ಅಂತ. ಅದಕ್ಕೆ ಬಾಡಿ ಪ್ರಿಪೇರ್ ಆಗುತ್ತೆ. ಅಂಥ ಆಹಾರನ ನಾವು ತೊಗೊಳ್ತೀವಿ. ಆಗ ನಮಗೆ ಬೇಕಾಗತ್ತೆ. ಈ ಯೋಗ ಪಟುಗಳು ತೊಗೊಳ್ಳೋ ಆಹಾರ ಬೇರೆ, ಆಮೇಲೆ ಈ ವೆಯ್ಟ್ ಲಿಫ್ಟರ್ ತೊಗೊಳ್ಳೋ ಆಹಾರ ಬೇರೆ, ಸ್ಪೋರ್ಟ್ಸ್ನವ್ರು ತೊಗೊಳ್ಳೋ ಆಹಾರ ಬೇರೆ, ಸಂಗೀತಗಾರರು ತೊಗೊಳ್ಳೋ ಆಹಾರ ಬೇರೆ. ಅಂದರೆ ಅದು ಹೇಳುತ್ತೆ ಬಾಡಿ, ನೀನು ಇದನ್ನು ಕೊಡು, ಇದನ್ನು ಬೇಕು ಅಂತ. ಒಂದು ವೇಗಸ್ ನರ್ವ್ಗೆ ಅದು ಡಿಮಾಂಡ್ ಮಾಡುತ್ತೆ. ಯಾಕೆಂದರೆ ಅದು ಇನ್ವಾಲಂಟರಿ ಆ್ಯಕ್ಷನ್. ಅದಕ್ಕೆ ಡಿಮಾಂಡ್ ಮಾಡೋದು. ಅದನ್ನು ಸರಿ ಮಾಡಬೇಕಾದ್ರೆ ದಿನಾಗಲೂ ಏನಿಲ್ಲ, ದಿನಾಗಲೂ ಗಾಗಲ್ ಮಾಡ್ತಿದ್ರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿದ್ದು ಗೊತ್ತಾಗುತ್ತೆ. ದಿನಾ ಬಿಸಿನೀರು ತಗಲಿದ್ರೆ ಇಲ್ಲಿಗೆ ಗೊತ್ತಾಗುತ್ತೆ, ಆ್ಯಕ್ಟಿವೇಟ್ ಆಗೋದು ಗೊತ್ತಾಗುತ್ತೆ. ಹಾಗೆ ಏನಾದ್ರು ಮಾಡಬೇಕಾದ್ರೆ ನಮ್ಗೆ ಅದು ಬೇಕಾದರೆ, ನಾನು ವೇಗಸ್ ನರ್ವ್ನ ಆ್ಯಕ್ಟಿವೇಟಾಗಿ ಇಟ್ಕೋಬೇಕು ಅಂತಿದ್ರೆ ನಾನು ದಿನ ಗಾಗಲ್ ಮಾಡ್ತೀನಿ, ಅದು ಗೊತ್ತಾಗುತ್ತೆ. ಹಾಗೆ ಅದು ಡಿಮಾಂಡ್ ಮಾಡುತ್ತೆ ಬೇಕು ಅಂತ. ನಮ್ಮ ಬಾಡಿ ಅಷ್ಟು ಸೂಕ್ಷ್ಮವಾದದ್ದು ಎಲ್ಲೂ ಇಲ್ಲ. ಇದು ಅದ್ಭುತವಾದದ್ದು, ಪರಮಾತ್ಮ ಕೊಟ್ಟಿರೋ ಗಿಫ್ಟು. ನೀವು ಬಾಡಿ ಜೊತೆಗೆ ಸೂಕ್ಷ್ಮವಾಗಿ ಕನೆಕ್ಟ್ ಮಾಡಿ ಮಾತಾಡೋದನ್ನು ಕಲಿಬೇಕು. ಅದು ಹೇಳುತ್ತೆ ಇದನ್ನು ತಿನ್ನಬೇಡ ಅಂತ, ಇದು ತಿನ್ನು ಅಂತ. ಅದು ಡಿಸೈಡ್ ಮಾಡುತ್ತೆ. ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಬಾಡಿನೂ ಬೇರೆ 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 ಕಾನ್ಸ್ಟಿಟ್ಯೂಷನ್. ಅದರಿಂದ ಯಾರ ಪದಾರ್ಥನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಎಲ್ಲ ಒಂದು
ನಾರ್ಮಲ್ಲಾಗಿ ಜನರಲ್ಲಾಗಿ ಹೇಳ್ಬೋದೇ ಹೊರತು ನೀನು ಇಂಥ ಆಹಾರನೇ ತಗೋ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಇಷ್ಟೇ ತಗೋ ಅಂತಲೂ ಹೇಳೋಕ್ಕಾಗಲ್ಲ, ತಿನ್ನಬೇಡ ಅಂತಲೂ ಹೇಳೋಕ್ಕಾಗಲ್ಲ, ಇದೇ ತಿನ್ನಬೇಕು ಅಂತಲೂ ಹೇಳೋಕ್ಕಾಗಲ್ಲ. ಅದರಿಂದ ಬಹಳ ಒಂದು ಆಳವಾಗಿ ನೋಡಿದಾಗ ಈ 3 ಗುಣ ಇರೋದು ಆಹಾರಗಳಿದೆ. ಕೆಲವು ಆಹಾರ ನಾವು ವರ್ಜ ಮಾಡಬೇಕು, ಯಾಕೆಂದರೆ ಅದರಲ್ಲಿ ತಮಸ್ಸು, ಅದು ನಮ್ಮ ಒಂದು ಅಭಿವೃದ್ಧಿಗೆ, ನಮ್ಮ ಜೀವನ ಕರೆಕ್ಟಾಗಿ ನಡೆಸೋಕ್ಕೆ ಸಹಾಯ ಮಾಡಲ್ಲ. ಅದು ಕೆಳಗಡೆ ಎಳೆಯುತ್ತೆ, ಅದು ಎನರ್ಜಿ ಕಮ್ಮಿ. ಅದು ತಿಂದರೆ ಅದು ದಿನಾಗಲೂ ತಿಂತಾಯಿದ್ರೆ ತಮಸಿಕ ಆಹಾರ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಯಾಕೆ ಸ್ವಭಾವದಿಂದ ಅದು ನಿನ್ನನ್ನು ಇನ್ನೂ ಜಡ ಮಾಡುತ್ತೆ. ಆದರೆ ರಜಸಿಕ ಆಹಾರ ಅದನ್ನು ತೊಗೊಂಡ್ರೆ ಹೆಚ್ಚು ಮುಂಚೆನೇ ಕೋಪ ತಾಪ ಇರೋರು ಅದನ್ನು ಹೆಚ್ಚು ತೊಗೊಂಡಾಗ ರಜಸಿಕ ಆಹಾರನ ಅವ್ರು ರಾಕ್ಷಸರ ಥರ ಬಿಹೇವ್ ಮಾಡ್ತಾರೆ, ಕೋಪ ತಾಪಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಅದು ಪೋಷಣೆ ಮಾಡ್ದಂಗೆ ಅಂಥವರೆಲ್ಲ ಸ್ವಲ್ಪ ಸಾತ್ವಿಕ ಆಹಾರ ತೊಗೊಂಡ್ರೆ ಬ್ಯಾಲೆನ್ಸ್ ಮಾಡ್ಬೋದು, ಅವ್ರ ಕೋಪ ತಾಪಗಳನ್ನು ಇಳಿಸ್ಕೋಬೋದು. ಸಾತ್ವಿಕ ಆಹಾರ ತೊಗೊಂಡಾಗ ನಮ್ಮ ಆಲೋಚನೆಗಳು ಕೂಡ ಸಾತ್ವಿಕವಾದ ಆಲೋಚನೆಗಳು ಬರುತ್ತೆ. ಮನಸ್ಸಿಗೆ ಅದು ನೀನು ತಿಂದಿದ್ದ ಆಹಾರದ ಸೂಕ್ಷ್ಮತೆ ಇಳ್ಕೊಳ್ಳುತ್ತೆ ಮನಸ್ಸಿಗೆ. ಇಟ್ ಅಬ್ಸಾರ್ಬ್ಸ್, ಮೈಂಡ್ ಅಬ್ಸಾರ್ಬ್ಸ್ ದಿ ಕ್ವಾಲಿಟಿ ಆಫ್ ದಿ ಫುಡ್. ವಾಟ್ ಫುಡ್ ಯು ಟೇಕ್, ದಟ್ ಮೈಂಡ್ ಇಟ್ ಗೋಸ್ ಟು ದಿ ಮೈಂಡ್, ಇಟ್ ಗೋಸ್ ಟು ಯುವರ್ ಸಿಸ್ಟಮ್, ಇಟ್ ಬಿಕಮ್ಸ್ ಯುವರ್ ನೇಚರ್. ನೀವು ಆ ತರಕಾರಿಯಲ್ಲಿರೋ ನೇಚರ್ ನಿಮಗೆ ಬರುತ್ತೆ. ಹಾಗೆ ಪ್ರತಿಯೊಂದು ಕೂಡ ಭೂಮಿಯಲ್ಲಿ ಬೆಳೆದಿದ್ದೆಲ್ಲ ಈ ಭೂಮಿಗೆ ಬೇಕು. ಅದರಿಂದ ನಾವು ತಿನ್ನುವಾಗ ಪಂಚಭೂತಗಳಿಗೆ ನಾವು ಆಹಾರ ಕೊಡಬೇಕು. ಅದು ನೈವೇದ್ಯದ ಹಾಗೆ ಕೊಡಬೇಕು. ತಿನ್ನೋದು ಒಂದು ಹೋಮದ ಥರ ಆಗಬೇಕು, ಅದು ಪಚನ ಆಗಬೇಕು, ಒಳಗಡೆ ದೇವತೆಗಳಲ್ಲಿ ತೃಪ್ತಿ ಪಡಬೇಕು. ಆ ಥರ ಊಟ ಮಾಡಬೇಕು ಅಂದಾಗ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಎಕ್ಸ್ಪರಿಮೆಂಟ್ ಮಾಡೇ ಇಂತಿಂಥ ತಿಥಿಗಳಲ್ಲಿ ಇಂತಿಂಥ ತಿನ್ನಬೇಕು, ಇಂತಿಂಥ ಮಾಸದಲ್ಲಿ ಇಂಥದನ್ನು ಬೆಳೀತಾರೆ, ಇಂಥದನ್ನು ತಿನ್ನಬೇಕು ಅಂತ ಅವರು ಇದಕ್ಕೆಲ್ಲ ತುಂಬ ದೊಡ್ಡ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಅವರು ಎಲೆಯಲ್ಲಿ ಬಡಿಸೋದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ಥರ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಅಂತ. ಒಂದು ಚಟ್ನಿಯಿಂದ ಹಿಡಿದು ಅದಕ್ಕೇನು ಹಾಕ್ತಾರೆ ಅನ್ನೋದರಿಂದ ಹಿಡಿದು ಶುಂಠಿಯಲ್ಲಿ, ಮೆಣಸಲ್ಲಿ, ಯಾವ್ಯಾವ ಸೀಸನಲ್ಲಿ ಏನೇನು ಹಾಕಬೇಕು ಅದೇ ಥರನೇ ನಾವು ಫಾಲೋ ಮಾಡ್ಕೊಂಡು ಹೊರಟೋದ್ರೆ ಏನೂ ತೊಂದರೆ ಇರಲ್ಲ. ಬೇಳೆ ಹಾಕ್ಬೋದು, ಯಾವ ಥರ ಬೇಳೆ ಹಾಕಬೇಕು, ಎಷ್ಟನ್ನು ಊಟ ಮಾಡಬೇಕು, ಯಾವ ಥರ ಊಟ ಮಾಡಬೇಕು, ಎಲ್ಲನೂ ತೋರಿಸಿದಾರಲ್ವ ಅವರು. ಅದು ಹಿಂದೆ ಎಕ್ಸ್ಪರಿಮೆಂಟ್ ಆಗಿರೋದಿದು, ಇದೆಲ್ಲ ಟೈಮ್ ಟೆಸ್ಟೆಡ್. ಇವಾಗ ನಾವು ಒಂದು ದೋಸೆ ಒಳಗೇನೆ ಒಂದು ದೋಸೆ ಅಂತ ಹೇಳಿಬಿಟ್ಟು ಅದರೊಳಗೆ ಬೇಡದಿರೋದನ್ನೆಲ್ಲ ತುಂಬಿಬಿಟ್ಟು ಕಸ ಎಲ್ಲ ಹಾಕಿಬಿಟ್ಟು ಆ ದೋಸೆಗೆ ಒಂದು ಹೆಸರಿಟ್ಬಿಟ್ಟು ಅದು ತಿಂದರೆ ಏನು ಪ್ರಯೋಜನ? ಆ ದೋಸೆನಲ್ಲಿ ಬಾಳೆಹಣ್ಣು ಇರುತ್ತೆ, ಆ ದೋಸೆನಲ್ಲಿ ಕಿತ್ತಳೆ ಹಣ್ಣು ಇರುತ್ತೆ, ಆ ದೋಸೆನಲ್ಲಿ ರಸಾಯನವೂ ಇರುತ್ತೆ, ಆ ದೋಸೆನಲ್ಲಿ ಚಟ್ನಿನೂ ಇರುತ್ತೆ. ಎಲ್ಲ ಹಾಕ್ಬಿಟ್ಟು ಈ ನಾಲ್ಗೆ ಎಲ್ಲ ಕೇಳುತ್ತೆ ಷಡ್ರಸಗಳನ್ನು ತಿಂದ್ಬಿಟ್ಟು ಒಳಗಡೆ ಹೋದ ತಕ್ಷಣ ಏನಾಗಬೇಕು? ಕಸದ ತೊಟ್ಟಿಗೆ ಹಾಕಿದಂಗೆ ಹೋಮ ಆಗುತ್ತಾ? ಹೋಮ ಆಗಲ್ಲ, ಧ್ವಂಸ ಆಗುತ್ತೆ. ಒಳಗಡೆ ಎಲ್ಲ ಶಕ್ತಿಗಳು ಕುಗ್ಗೋಗುತ್ತೆ, ಎಲ್ಲ ಕಾಯಿಲೆಗಳು ಬರುತ್ತೆ. ಆಹಾರ ತಿನ್ನೋದು ಕಾಯಿಲೆ ಬರೆಸ್ಕೊಳ್ಳೋಕ್ಕಾಗಿದೆ ಇವಾಗ. ಅದರಿಂದ ಹಿಂದಿನವ್ರದೇ ಫಾಲೋ ಮಾಡೋದು ಬೆಸ್ಟು ನಾನು ಕೇಳಿದ್ರೆ. ಅಮ್ಮ, ಕೆಲವರಿಗೆ ಗುರು ಪರಂಪರೆಯನ್ನಾಗಲಿ ಅಥವಾ ಗುರುವನ್ನಾಗಲಿ ಗುರುವಿನ ಬಗ್ಗೆ ಆಗಲಿ ಅವ್ರಿಗೆ ಆಸಕ್ತಿನೇ ಇರೋದಿಲ್ಲ. ಅದು ಅಭ್ಯಾಸ ಮಾಡ್ಕೊಂಡಿರೋದು ಅಥವಾ ಅವರ ಮುಂಚೆ ಮಾಡಿರುವಂತಹ ಕರ್ಮದ ಫಲವು ಅಥವಾ ವೈಯಕ್ತಿಕ ಅಭಿಪ್ರಾಯ ಅಥವಾ ಅವರ ವೈಯಕ್ತಿಕ ವಿಷಯವು ಯಾವುದು ಆಗುತ್ತೆ ಅಮ್ಮ? ಇದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ವೈಯಕ್ತಿಕ ಅಭಿಪ್ರಾಯ ಇದ್ದರೆ ಒಳ್ಳೆಯದು. ಯಾಕೆ ಅಂದರೆ ಆ ಒಪಿನಿಯನ್ ಅಷ್ಟೇ ಅದು. ಅವ್ರೇನೋ ಅಸ್ಯೂಮ್ ಮಾಡ್ಕೊಂಡಿರ್ತಾರೆ, ಏನೋ ಕಲ್ಪಿಸ್ಕೊಂಡಿರ್ತಾರೆ, ಸ್ವಲ್ಪ ದಿನ ಇರುತ್ತೆ. ಅದು ಕಾಲಕ್ರಮೇಣ ಅವ್ರ ಬುದ್ಧಿ ಚುರುಕಾಗಿ ಅಥವಾ ಸಹವಾಸದಿಂದಲೋ ಅಥವಾ ಒಂದು ಪುಸ್ತಕ ಓದಿನೋ ಅಥವಾ ಒಂದು ಸೆಂಟೆನ್ಸ್ ಎಲ್ಲೋ ಕೇಳಿನೋ ಅವ್ರಿಗೆ ರಿಯಲೈಸ್ ಆಗಿಬಿಡ್ಬಹುದು. ಆ ವೈಯಕ್ತಿಕ ಅಭಿಪ್ರಾಯ ಬದಲಾಗ್ಬೋದು. ಯಾಕೆಂದರೆ ಆ ವ್ಯಕ್ತಿ ತಾನೇನೋ ಅಂದ್ಕೊಂಡಿದ್ದ ಅಂತಾನೆ, ನಾನು ಅಂದ್ಕೊಂಡಿದ್ದೆ ಅದಲ್ಲ, ಇದು ಹೌದು, ನಾನು ಗುರುಗಳು ನಂಬಬೇಕು ಅಂತ ಒಂದಿನ ನಂಬಿಕೆ ಬರ್ಬೋದು. ಅದು ನಂಬಿಕೆ ಇಲ್ಲ, ಅದಕ್ಕೊಂದು ಕಾರಣ ಇರುತ್ತೆ. ನಂಬಿಕೆ ಬರೋಕ್ಕೆ ಇನ್ನೂ ಕಾರಣಗಳಿರುತ್ತೆ. ವೈಯಕ್ತಿಕ ಅಭಿಪ್ರಾಯ ಓಕೆ, ಅದು ಅದರಲ್ಲಿ ಪರಿವರ್ತನೆ ಆಗಿ ಅವನು ಗುರುನೇ ಆಗಿಡಬಹುದು ನಾಳೆ, ಗೊತ್ತಿಲ್ಲ. ಆದರೆ ಇನ್ನೊಂದು ಹೇಳಿದೆ ನಾನು, ಅಭ್ಯಾಸ ಅಂತ ಹೇಳಿದೆ. ಇದು ಒಂದು ಅಭ್ಯಾಸ ಆಗಿಬಿಟ್ಟು ಇಂಥದ್ದೇ ನಾನು ಫಾಲೋ ಮಾಡಬೇಕು. ಟ್ರೆಡಿಷನಲ್ ಮೈಂಡ್, ಓಲ್ಡ್ ಮೈಂಡ್, ಇದು ಒಂಥರ ಕನ್ವಿಕ್ಷನಲ್ ಮೈಂಡ್. ಅದು ಯಾವುದೋ ಒಂದು ಪದ್ಧತಿ ಸಂಪ್ರದಾಯಕ್ಕೆ ಬ್ಲೈಂಡಾಗಿ ರೂಢಿಯಾಗಿ ಸಿಕ್ಕಾಕೊಂಡಿರೋದು. ಅದು ತುಂಬ ಕಷ್ಟ.
ಅದು ರೆಪಿಟೇಟಿವ್ ಪ್ಯಾಟರ್ನ್, ಅದನ್ನೇ ಮಾಡೋದು, ಬೇರೆ ಯಾವುದೂ ಮಾಡಲ್ಲ. ಇಂಥವರು ಅಭ್ಯಾಸಕ್ಕೆ ಸಿಕ್ಕಾಕೊಂಡವರು ಕೂಡ ಯಾವುದೋ ಒಂದನ್ನು ಹಿಡ್ಕೊಂಡ್ಬಿಟ್ರೆ ಬೇರೆ ಗುರುಗಳನ್ನ ಇಷ್ಟ ಇಲ್ಲ, ಬೇರೆ ಯಾವುದೋ ಒಪಿನಿಯನ್ಸ್ ತೊಗೊಳ್ಳೋದು ಇಲ್ಲ, ಗುರು ಪರಂಪರೆನೂ ಬೇಡ, ಏನು ಬೇಡ, ಅವ್ರಿಗೆ ಯಾವುದೋ ಒಂದು ಪರ್ಸನ್ನು ಗುರುನ ಹಿಡ್ಕೊಂಡು ಅವರು ತುಂಬ ಲಿಮಿಟೆಡ್ ಇದರಲ್ಲಿ ನಡೀತಾ ಇರ್ತದೆ. ಅದು ಅಭ್ಯಾಸದ ಮೇಲೆ. ಅದು ಬಿಡೋದು ಕಷ್ಟ. ಅದು ಬಿಡಬಹುದು, ಆ ಅಭ್ಯಾಸನೂ ಚೇಂಜ್ ಆಗಬಹುದು, ಆದರೆ ಅದು ಕಷ್ಟ. ಅದು ರೀತಿ ಹೌದು. ಇನ್ನೊಂದು, ಅವ್ರ ಸಂಸ್ಕಾರದಿಂದಲೇ ಕೆಲವರಿಗೆ ಮಗುವಿಂದಲೇ ಆ ಗುರುಗಳ ಭಕ್ತಿ ಎಲ್ಲ ಬಂದುಬಿಡುತ್ತೆ. ಅವರು ಆ ಜಾಗದಲ್ಲೇ ಹುಟ್ಟುತ್ತಾರೆ. ಅವರು ಸಂಸ್ಕಾರದಿಂದಲೇ ಒಳ್ಳೆ ಕರ್ಮಗಳನ್ನ ಮಾಡಿ ಗುರು ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳೋ ಸ್ಟೇಟಲ್ಲಿ ಇರ್ತಾರೆ. ಆ ಸ್ಥಿತಿನೂ ಇರೋದು ಕೂಡ ಸಂಸ್ಕಾರದಿಂದಲೂ ಗುರು ಪರಂಪರೆಗೆ ಕನೆಕ್ಟ್ ಆಗ್ಬೋದು. ಎರಡನೇದು ಇನ್ನೊಂದಿದೆ, ಕರ್ಮ. ಆ ಕರ್ಮ ಇದ್ದರೆ ಎಂಥ ವಾತಾವರಣ ಇದ್ರೂ, ಎಂಥವ್ರ ಮಕ್ಕಳಾಗಿದ್ದರೂ ಕೂಡ ಅವ್ರದ್ದೇ ಸ್ವಯಂಕೃತ ಕರ್ಮಗಳಿದ್ದರೆ, ಅದು ಪ್ರಾರಬ್ಧಕ್ಕೆ ಬರುವಾಗ ಅದು ಕೆಲಸ ಮಾಡದೇ ಇದ್ದರೆ, ಹಣೆಯಲ್ಲಿ ಬರೋದಿಲ್ಲ ಆ ಜಾತಕದಲ್ಲಿ, ಈ ಜನ್ಮದಲ್ಲಿ ಇಲ್ಲ ಅಂತಿದ್ದರೆ, ಅವ್ರು ಏನು ಮಾಡಿದ್ರು ನಂಬಲ್ಲ, ತುಂಬ ಕಷ್ಟ. ಅವರು ಈ ಥರ ಎಷ್ಟೋ ಜನ್ಮಗಳಿರ್ತಾರೆ, ಅವರು ಬದಲಾಗದೇ ಇದ್ದರೆ ಬಹಳ ಕಷ್ಟ. ಹೀಗೆ ಅವರು ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟೋದು, ಗುರು ಪರಂಪರೆಯನ್ನು ಅದು ಅಲ್ಲುಗಳೆಯೋ ಜಾತಿನಲ್ಲಿ ಹುಟ್ಟೋದು, ಈ ಥರ ಆಗುತ್ತೆ. ಯಾಕೆಂದರೆ ಅವ್ರ ಕಡೆಯಿಂದ ಒಂದು ಪ್ರಯತ್ನವೂ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಹೌದಲ್ವಾ, ನಾನೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಪರಿಜ್ಞಾನವೂ ಇರೋಲ್ಲ, ಅಷ್ಟು ಅಜ್ಞಾನ ಇರುತ್ತೆ. ದರ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸೋಲ್. ಈಚ್ ಸೋಲ್ ಈಸ್ ಆನ್ ಇಟ್ಸ್ ಓನ್ ಜರ್ನಿ. ಆ ಜರ್ನಿನಲ್ಲಿ ಹೋಗ್ತಾ ಇದ್ದಾಗ ಯಾರ್ಯಾರು ಎಲ್ಲೆಲ್ಲಿ ಇಳ್ಕೊಂಡ್ಬಿಟ್ಟಿದ್ದಾರೋ ಡೆಸ್ಟಿನೇಷನ್ ಅಂದ್ಕೊಂಡು ಅಲ್ಲಲ್ಲೇ ಇಳ್ಕೊಂಡ್ಬಿಡ್ತಾರೆ, ಇದೇ ನನ್ನ ಡೆಸ್ಟಿನೇಷನ್ ಅಂತ. ಅವ್ರಿಗೆ ಮುಂದೆ ದಾರಿ ಇಲ್ಲ, ಮುಂದೆ ವೆಹಿಕಲ್ ಹೊಟ್ಟೋಗುತ್ತಲ್ಲ, ಡೆಸ್ಟಿನೇಷನ್ ಅವ್ರಿಗೆ ಅದೇ. ಆದರೆ ನಿಜವಾಗ್ಲೂ ನೋಡಿದ್ರೆ ಆ ಟ್ರೈನ್ ಹೋಗೋವರೆಗೂ ನಾವು ಹೋಗ್ಬೇಕು, ನಮ್ಮ ಡೆಸ್ಟಿನೇಷನ್ ಅಲ್ಲಿ ಇರುತ್ತೆ. ಆದರೆ ಮಧ್ಯದಲ್ಲಿ ಇಳ್ಕೊಂಡ್ಬಿಟ್ರೆ ಹಾಗೆ ಈ ಜನ್ಮದ ಪ್ರಯಾಣ, ಜನ್ಮಾಂತರದ ಪ್ರಯಾಣದಲ್ಲಿ ಒಬ್ಬೊಬ್ಬರು ಒಂದೊಂದು ಲೆವೆಲ್ನಲ್ಲಿ ಇರೋದ್ರಿಂದ ಎಲ್ಲರೂ ಗುರು ಪರಂಪರೆಯನ್ನು ನಂಬಲೇಬೇಕು ಅಂತ ಕಟ್ಟ ಪಾಡು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ತುಂಬ ಫ್ರೀಡಮ್ ಇದೆ, ದೊಡ್ಡ ಸ್ಪೇಸ್, ಇದು ದೊಡ್ಡ ಫ್ರೀಡಮ್ ಇದೆ, ಆಕಾಶದಷ್ಟು ದೊಡ್ಡ ಫ್ರೀಡಮ್ ಇದೆ ಎಲ್ಲರಿಗೂ ಇದ್ರ ಬಗ್ಗೆ. ಇದಕ್ಕೆ ಇನ್ನರ್ ಸ್ಪಾಂಟೇನಿಟಿ ಒಂದು ಬರಬೇಕಾದ್ರೆ ಅದಕ್ಕೆ ಆ ಒಳಗಡೆ ಫ್ರೀಡಮ್ ಬೇಕು ಅವ್ರಿಗೆ. ಹೊರಗಡೆಯಿಂದ ಯಾರೂ ಕಟ್ಟುಪಾಡು ಮಾಡೋಕ್ಕಾಗಲ್ಲ. ಇದೇ ಗುರು ಪರಂಪರೆ ಮಾಡಿ ಹಾಗೆ ಏನು ಎಷ್ಟು ಹೇಳಿದ್ರು ಅಷ್ಟು, ಆಮೇಲೆ ಜಾಸ್ತಿ ಆಗುತ್ತೆ, ಅವ್ರು ಆ ಕಡೆ ಬರೋದೇ ಇಲ್ಲ. ಅದರಿಂದ ಫ್ರೀಡಮ್ ಅವರಲ್ಲೇ ಬಿಡಿಸ್ಕೋಬೇಕು, ಈ ಥರ ಬಂಧನಗಳಿಂದ ಬಿಡಿಸ್ಕೋಬೇಕು. ಕಂಡೀಷನ್ಸ್ ಇರುತ್ತಲ್ಲ ಅವ್ರಿಗೆ, ಅಸಂಪ್ಷನ್ಸು, ಇಮ್ಯಾಜಿನೇಷನು, ಕಾನ್ಸೆಪ್ಟು, ಪರ್ಸೆಪ್ಷನ್ಸು, ಇವೆಲ್ಲನೂ ಬದಲಾಗ್ತಾ ಅದನ್ನೆಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ಪಕ್ಕಕ್ಕಿಟ್ಟು ತಾವೇ ಸ್ವಂತ ಕಣ್ಣಿಂದ ಯಥಾರ್ಥವನ್ನು ನೋಡೋ ಒಂದು ಶಕ್ತಿ ಇದ್ದುಬಿಟ್ರೆ ವಿವೇಕದಲ್ಲಿ, ಆಗ ಅವರು ಎಂಥ ಸ್ಟೇಟಲ್ಲಿ ಇದ್ದರೂ ಬದಲಾಗ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಇದು ಜನ್ಮಾಂತರ ಕರ್ಮನೂ ಕಳ್ಕೊಳ್ಳೋಕ್ಕೆ ಸಾಧ್ಯ, ಸಂಸ್ಕಾರವೂ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ, ಅಭ್ಯಾಸನೂ ಬಿಟ್ಟು ತೊರೆದು ಬೇರೆ ಆಗೋಕ್ಕೆ ಸಾಧ್ಯ, ಅಥವಾ ತನ್ನ ಒಪಿನಿಯನ್ನು, ವೈಯಕ್ತಿಕ ಒಪಿನಿಯನ್ ಬಿಟ್ಟೂ ಬರೋಕ್ಕೆ ಸಾಧ್ಯ. ಎಲ್ಲರಿಗೂ ಪಾಸಿಬಿಲಿಟಿ ಇದೆ. ಆದರೆ ಅವ್ರು ನಂಬಿರೋದನ್ನು ಹಿಡ್ಕೊಂಡಿದ್ದಾರಲ್ಲ, ದಟ್ ನಂಬಿಕೆ ಕ್ಲೋಸಸ್ ಆಲ್ ದ ಡೋರ್ ಇಫ್ ಇಟ್ ಈಸ್ ಅ ರಾಂಗ್ ಬಿಲೀಫ್. ಇಫ್ ಇಟ್ ಈಸ್ ಅ ರೈಟ್ ಬಿಲೀಫ್, ಇಟ್ ಓಪನ್ಸ್ ಆಲ್ ದ ಡೋರ್. ನಂಬಿಕೆ ಮೇಲೆ ಹೋಗುತ್ತೆ. ಬಿಕಾಸ್ ದ ಮೈಂಡ್ ಈಸ್ ಎ ಬಂಡಲ್ ಆಫ್ ಬಿಲೀಫ್ಸ್. ಇವತ್ತು ಇನ್ಸೋಮೇನಿಯಾ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಈ ಜನ್ರೇಷನ್ನಿಗೆ. ನಿದ್ರೆ ಹೋಗೋಕ್ಕೆ ಮುಂಚೆ ಯಾವ ರೀತಿ ಅದು ಸ್ಮರಣೆ ಮಾಡಿದರೆ ಅಥವಾ ಧ್ಯಾನ ಮಾಡಿದರೆ ಅಥವಾ ಯಾವ ರೀತಿಯ ಸ್ಮರಣೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಅಮ್ಮ. ಅದ್ರ ಬಗ್ಗೆ ಯಾವ್ದಾದ್ರು ಮಂತ್ರಗಳಿದೆಯಾ? ಅದನ್ನು ಹೇಳ್ಕೊಂಡ್ರೆ ನಿದ್ದೆ ಬರೋದು ಅಥವಾ ಈ ಇನ್ಸೋಮೇನಿಯಾ ಅನ್ನೋದು ಕಮ್ಮಿ ಆಗೋದು ಅಥವಾ ರಾತ್ರಿ ಬೆಚ್ಚ ಬೀಳೋದು ಕಮ್ಮಿ ಆಗೋದು, ಈ ಥರ ಬಹಳಷ್ಟು ಜನರಿಗೆ ತೊಂದರೆ ಇರುತ್ತೆ. ನಿದ್ದೆ ಮಾಡ್ತಿರ್ತಾರೆ, ಸಣ್ಣಾಗಿ ಬೆಚ್ಚ ಬೀಳ್ತಾರೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ನಿಮ್ಮ ಕಡೆಯಿಂದ ಸೊಲ್ಯೂಷನ್ ನಿಮ್ಮ ಬಾಯಿಂದನೇ ಬಂದರೆ ಬಹಳಷ್ಟು ಚೆನ್ನಾಗಿರುತ್ತೆ, ಉಪಯೋಗ ಆಗುತ್ತೆ. ಮೊದಲನೇದು, ದಿಸ್ ಈಸ್ ಅಬೌಟ್ ಮೆಂಟಲ್ ಹೆಲ್ತ್. ಎರಡನೇದು, ದಿಸ್ ಈಸ್ ಅಬೌಟ್ ಬ್ಯಾಲೆನ್ಸಿಂಗ್ ಯುವರ್ ಎಮೋಷನ್ಸ್. ದಿಸ್ ಈಸ್ ಅಬೌಟ್ ಯುವರ್ ರಿಲ್ಯಾಕ್ಸೇಷನ್ ಮೆಥಡ್. ಇದು ಮೂರು ಸರಿ ಮಾಡ್ಕೋಬೇಕು. ಅಂದರೆ ನಾವು ಮಲ್ಕೊಳ್ಳೋದು ಅಂತಂದರೆ ಒಂದು ಕ್ರಿಯೆ ಥರ ನಡೆಸಬಾರ್ದು. ಮಲ್ಕೊಳ್ಳೋದೊಂದು ಕ್ರಿಯೆ,
ಊಟ ಒಂದು ಕ್ರಿಯೆ, ಇದೊಂದು ಕ್ರಿಯೆ. ನೋ, ಪ್ಲೇಫುಲ್ ಅಂತ ಹೇಳ್ತೀವಿ, ಜೀವನನೇ ಒಂದು ಪ್ಲೇಫುಲ್ ಆಗಿರಬೇಕಂತ. ಮಲ್ಕೊಳ್ಳೋದು ಹೀಗೆ ರಿಲ್ಯಾಕ್ಸೇಷನ್, ಅದರಲ್ಲಿ ಪ್ಲೇಫುಲ್ನೆಸ್ನಲ್ಲಿ ರಿಲ್ಯಾಕ್ಸೇಷನ್ ಯಾವ ಥರ ಇರಬೇಕು? ಕ್ರೀಡೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡೋದು ಅಂದರೆ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗಬೇಕು, ಮೈಂಡ್ ರಿಲ್ಯಾಕ್ಸ್ ಆಗಬೇಕು, ಆ ರೀತಿ ಮಲಗಬೇಕು. ಅದಕ್ಕೆ ಮುಂಚೆ ಪ್ರಿಪರೇಷನ್ನು ಅಂತ ಮಾಡೋದು ಅಂದರೆ ನೀವು ಊಟ ಸ್ವಲ್ಪ ಬೇಗ ಮಾಡಿರಬೇಕು, ಅದು ನಿದ್ದೆ ಬರೋದು ಲೇಟ್ ಆಗುತ್ತೆ. ಹೊಟ್ಟೆ ಒಳಗೆ ಸ್ವಲ್ಪ ಏನೋ ಆಹಾರ ಕಮ್ಮಿ ಇರಬೇಕು. ತುಂಬ ಇಲ್ಲಿವರೆಗೂ ಊಟ ಮಾಡಿ ಮಲಗಿದ್ರೆ ತೊಂದರೆ ಆಗುತ್ತೆ, ನಿದ್ದೆ ಬರಲ್ಲ, ಅಲ್ಲಿಂದ ನೋಡ್ಕೋಬೇಕು. ಆಮೇಲೆ ಮಲ್ಕೊಳ್ಳೋವಾಗ ಹಿಂದಿಂದೆಲ್ಲ ಇಡೀ ದಿವಸದ್ದೆಲ್ಲ ಬರುತ್ತದೆ, ಮಲ್ಕೊಂಡ ತಕ್ಷಣ ಬರುತ್ತೆ, ಅಥವಾ ನಾಳೆ ಏನು ಮಾಡಬೇಕು ಅನ್ನೋದು ಬರುತ್ತೆ, ಅಲ್ಲೇ ನಾವು ಸಿಕ್ಕಾಕೊಳ್ಳೋದು. ಅದಕ್ಕೆ ನಾವು ಫಸ್ಟು ಫೋನನ್ನು ಕಟ್ ಮಾಡಬೇಕು, ಟಿ ವಿನ ಆರಿಸ್ಬೇಕು. ಅದಾಗಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ಹೊತ್ತು ಪ್ರೇ ಮಾಡ್ಕೋಬೇಕು, ಧ್ಯಾನ ಮಾಡ್ಕೊಳ್ಬೇಕು. ಆ ಧ್ಯಾನಕ್ಕೆ ಕೆಲವರಿಗೆ ಮಂತ್ರ ತಂತ್ರ ಏನೂ ಗೊತ್ತಿಲ್ಲದೆ ಇದ್ದರೆ, ನಾನಿವಾಗ ಶಾಂತವಾಗಿದ್ದೀನಿ, ಕೇಳ್ಕೊಳ್ಳಿ ನೀವೇ, ನಾನು ಎಲ್ಲಿದ್ದೀನಿ ಅಂತ. ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ ಅಂದರೆ ಈ ಮೊಮೆಂಟಲ್ಲಿ ಇದ್ದೀನಿ ಅಂತ. ಅಂದರೆ ಈ ಮೈಂಡು ಅವಾಗ ಕೆಲಸ ಮಾಡಲ್ಲ. ಈ ಮೊಮೆಂಟಲ್ಲಿ ನೀವಿದ್ದರೆ ನೀವೇ ಕೇಳ್ಕೊಳ್ಳಿ. ಎಲ್ಲರನ್ನೂ ಕೇಳ್ತಿಲ್ಲ, ನೀವು ಎಲ್ಲಿದ್ದೀರಾ ಫೋನ್ನಲ್ಲಿ, ಇಲ್ಲಿದ್ದೀನಿ. ಹೇಗಿದ್ದೀರಾ ಅಂತ ಕೇಳ್ತಿರಲ್ಲ, ಹೇಗೆ ಕೇಳ್ಕೊಳ್ಳಿ, ಹೇಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಶಾಂತವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂದ್ಕೊಳ್ಳಿ. ನೀವಿದ್ದೀರಾ, ಇಲ್ಲದೇ ಇದ್ದರೆ ಅಲ್ಲೆಲ್ಲೋ ಇರ್ತೀರ. ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಶಾಂತವಾಗಿದ್ದೀನಿ, ಸುಖವಾಗಿದ್ದೀನಿ. ಈ ಕ್ಷಣ ಯಾರ ಜೊತೆ ಇದ್ದೀರಾ ಅಂತ ಕೇಳ್ತೀರಲ್ವ, ನನ್ನ ಜೊತೆ ನಾನಿದ್ದೀನಿ, ಆರಾಮಾಗಿ ನನ್ನ ಜೊತೆ ನಾನಿದ್ದೀನಿ. ಸ್ವಲ್ಪ ಹೊತ್ತು ನನ್ನ ಜೊತೆ ನಾನು ಇರ್ತೀನಿ, ನಾನು ಯಾರೂ ಬೇಡ, ಇವಾಗ ನನ್ನ ಜೊತೆ ನಾನು ಇರ್ತೀನಿ ಅಂತ ಮಲ್ಕೊಳ್ಳಿ. ನಿಮ್ಮ ಜೊತೆ ನೀವು ಇರ್ತೀರಲ್ಲ, ಎಂಥ ಅನುಭವ ಕೊಡುತ್ತದೆ. ನಿಮ್ಮ ಜೊತೆ ಅಂದರೆ ನಿಮ್ಮ ಸ್ವರೂಪ ಆನಂದ. ದಿನಾಗ್ಲೂ ಸಾಯಂಕಾಲ ಆಗ್ತಾ ನನ್ನ ಜೊತೆ ನಾನು ಯಾವಾಗಿಲ್ಲಪ್ಪ, ನನ್ನ ಜೊತೆ ನಾನು ಯಾವಾಗಿಲ್ಲಪ್ಪ ಅನಿಸ್ತಾ ಇರುತ್ತೆ. ಅದಕ್ಕಿಂತ ಜೊತೆ ಬೇರೆ ಇಲ್ಲ. ನಮ್ಮ ಜೊತೆ ನಾವಿರೋದೇ ಧ್ಯಾನ, ನಮ್ಮ ಜೊತೆ ನಾವಿರೋದೇ ನಿದ್ರೆ, ನಮ್ಮ ಜೊತೆ ನಾವಿರೋದೇ ರಿಲ್ಯಾಕ್ಸೇಷನ್. ಯಾರು ಮೆಡಿಟೇಷನ್ ಮಾಡ್ತಾರೆ ಅವ್ರಿಗೆ ಗೊತ್ತು ಆ ಸ್ಟೇಟ್ ಹೇಗಿರುತ್ತೆ ಅಂತ. ಸದ್ಯ ಮಲ್ಕೊಂಡ್ರೆ ನಮ್ಮ ಜೊತೆ ನಾವಿರೋದು ಎಷ್ಟು ಚೆನ್ನಾಗಿರುತ್ತೆ, ಹಾಗೆ ಏಕಾಂತವಾಗಿರೋರಿಗೆ ಗೊತ್ತು. ಅದೆಲ್ಲ ಅನುಭವ ಆಗಿರುತ್ತೆ, ಹೊರಗಡೆನೂ ಅವ್ರಿಗೆ ಒಬ್ಬರೇ ಇದ್ದು. ಅದಕ್ಕೆ ಗೊತ್ತು ನಿದ್ರೆ ಅನ್ನೋದು ಯಾರು ಇಲ್ಲಿ ಸುಳಿವೂ ಬರಬಾರ್ದು. ಅದಕ್ಕೆ ಫಸ್ಟು ಡಿಸ್ಕನೆಕ್ಟ್ ದಿ ಹೋಲ್ ವರ್ಲ್ಡ್ ಅನ್ಕೋಬೇಕು. ಇವಾಗ ಎಲ್ಲ ಮಲ್ಕೋತೀವಿ, ನಾವು ಏನಾಗಿ ಮಾಡ್ಬೇಕು, ನಾನು ಇವಾಗ ಏನೂ ಮಾಡಬೇಕಾಗಿಲ್ಲ, ನನ್ನಿಂದ ಇವಾಗ ಏನಾಗಬೇಕು. ಅದಕ್ಕೆ ನಾನು ಕೇಳಿದ ಪ್ರಶ್ನೆ, ಎಲ್ಲಿದ್ದೀರಾ, ಹೇಗಿದ್ದೀರಾ, ಯಾರ ಜೊತೆ ಇದ್ದೀರಾ, ಏನು ಮಾಡ್ತಾಯಿದ್ದೀರಾ, ಉತ್ತರ ನೀವೇ ಕೊಟ್ಕೊಳ್ಳಿ. ನಾನು ಇಲ್ಲಿದ್ದೀನಿ, ಇವಾಗ ಇಲ್ಲಿರ್ತೀನಿ, ಇಲ್ಲೇ ಇರ್ತೀನಿ, ಸ್ವಲ್ಪ ಹೊತ್ತು ಇರ್ತೀನಿ, ನನ್ನ ಜೊತೆ ಇರ್ತೀನಿ, ನಾನು ಏನು ಮಾಡ್ತಿಲ್ಲ, ಖುಷಿಯಾಗಿದ್ದೀನಿ, ಮಲ್ಕೊಳ್ಳಿ, ಇದ್ದೇ ಬರ್ತೀನಿ. ಇದು ಒಂಥರ ಹೊಸ ಮಂತ್ರ. ಒಬ್ಬ ಶಿಷ್ಯ ಬೆಳೀತಾ ಇದ್ದಾನೆ ಅಂತ ಗುರುವಿಗೆ ಹೇಗೆ ಗೊತ್ತಾಗತ್ತೆ? ಚಡಪಡಿಕೆ ನಿಲ್ಲತ್ತೆ. ಒಂದು ಕಡೆ ಕೂತ್ರೆ 5 ನಿಮಿಷ ಕೂರೋಣ ಅಂತ ಅನ್ಸುತ್ತಲ್ಲ, ಆಗ ಪರವಾಗಿಲ್ಲ. ಈ ದೇಹದ ಚಡಪಡಿಕೆ, ಆಮೇಲೆ ಮನಸ್ಸಿನಲ್ಲಿ ಕೂಡ ಒಂದು ರೀತಿ ತಿಳಿಯಾಗಿರುತ್ತೆ ಮನಸ್ಸು, ಕನ್ಫ್ಯೂಷನ್ ಇರಲ್ಲ. ಏನಾದರೂ ಹೇಳಿದ್ರೆ ಮಾತಿಗಿಂತ ಕೇಳೋದು ಜಾಸ್ತಿ ಆಗುತ್ತೆ. ತಾವು ಹೇಳೋಕ್ಕೆ ಬೇಕು ಅನ್ನೋದು, ಸಮರ್ಥಿಸ್ಕೋಬೇಕು ಅನ್ನೋದು ಕಮ್ಮಿಯಾಗಿ ಕೇಳೋಣ, ನಾನು ಕೇಳೋಣ ಅಂತ ಕೇಳಿದಾಗಲೇ ಮುಕ್ಕಾಲು ಜ್ಞಾನ. ಹೇಳೋಕ್ಕೆ ಶುರು ಮಾಡಿದ್ರೆ ನಾವು ಕೇಳಿಸಲ್ಲ, ಆವಾಗ ಹೇಳೋಕ್ಕೆ ಶುರು ಮಾಡಿದ್ರೆ ನಮ್ಮದಷ್ಟೇ ಜ್ಞಾನ. ಕೇಳೋಕ್ಕೆ ಶುರು ಮಾಡಿದ್ರೆ 10 ಜ್ಞಾನ. ಕೇಳ್ತೀವಿ ಅವ್ರು ಏನು ಹೇಳ್ತಾ ಇದ್ದಾರೆ, ಫಸ್ಟು ಯಾಕೆ ಹೇಳ್ತಾ ಇದ್ದಾರೆ, ಅವರು ಯಾತಕ್ಕೆ ಹೇಳಿರಬಹುದು. ಕಂಪ್ಲೀಟ್ ಭಗವದ್ಗೀತೆ ಶ್ರವಣ ಮಾತಿಗಿಂತ ಹೆಚ್ಚು. ಓದೋದು ಆಳವಾಗಿ ಓದೋದು, ಒಬ್ಬರು ಮಾತನ್ನು ಸರಿಯಾಗಿ ಆಡ್ತಿದ್ರೆ ಕೇಳೋದು ಎಲ್ಲ ಒಂದೇ. ಅದಕ್ಕೆ ಓದೋಕ್ಕಾಗದೇ ಇರೋರು ಕೇಳ್ತಾರೆ ಹೋಗಿ. ಸತ್ಸಂಗದಲ್ಲಿ ಕೇಳೋದು ಯಾಕೆ ಬೋಧನೆಯನ್ನು? ಎಲ್ಲರೂ ಓದ್ಬೋದಲ್ಲ, ಅವ್ರು ಪುಸ್ತಕ ಇಟ್ಕೊಂಡು ಓದಿ ಹೇಳ್ತಾರೆ, ಇವರು ಕೇಳ್ತಾರಲ್ಲ ಯಾಕೆ? ಓದೋಕ್ಕಾಗದೇ ಇರೋರು ಅಥವಾ ಓದೋಷ್ಟು ಇದಿಲ್ಲದೆ ಇರೋರು ಚೆನ್ನಾಗಿ ಅರ್ಥಬದ್ಧವಾಗಿ ಹೇಳೋರು ಹೋಗಿ ಕೇಳ್ತಾರೋ ಇಲ್ವೋ? ಲಿಸ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ಯಾರೋ ಹೇಳಿದ್ದು ಕೇಳೋದಲ್ಲ, ಅವ್ರ ಮಾತನ್ನು ಕೇಳಬೇಕು. ದಿನನಿತ್ಯದಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಅವ್ರು ಬಾಯಿ ಬಿಡೋಕ್ಕೆ ಬಿಡದೇ ಇದ್ದರೆ ನಾವು ಏನು ಹೇಳ್ಕೊಡ್ದು ಅಂದ್ಬಿಟ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ?
ಅವ್ರು ಬಾಯಿ ಮುಚ್ಕೊಂಡು ನಿಮ್ಮ ಜೊತೆ ಸುಮ್ಮನೆ ಇದ್ರೆ ಅವ್ರು ಸರಿಗಿದ್ದಾರೆ ಅಂತಲ್ಲ, ಇಲ್ಲ, ಅವ್ರನ್ನ ಮಾತಾಡೋಕ್ಕೆ ಬಿಡಬೇಕು. ಅವ್ರು ಏನು ಹೇಳ್ತಾರೆ ಕೇಳಬೇಕು. ಆ ಕೇಳೋದಿದೆಯಲ್ಲ ಅದು ಬಹಳ ಮುಖ್ಯ. ಅದು ಬಂದರೆ ಶಿಷ್ಯ ಕಲಿತಾ ಇದ್ದಾನೆ ಅಂತ. ಬರೀ ತಾನು ಮಾತಾಡೋದಲ್ಲ, ಬೇರೆಯವ್ರು ಮಾತಾಡೋದಲ್ಲ, ಕೇಳಿಸ್ಕೊಳ್ಳೋ ಮಟ್ಟಿಗಾಗಿದ್ದಾನೆ ಅವನು ಅಂತ. ಬುದ್ಧಿನಲ್ಲೂ ಅಷ್ಟೇ. ಒಂದು ಸತಿ ಏನಾದ್ರು ವಿಚಾರ ಹೇಳಿದ್ರೆ ಅದರಲ್ಲಿ ಅರ್ಧ ಕೇಳಿದರೆ ಅಥವಾ ಅರ್ಧ ಗೊತ್ತಾಗಿದ್ದರೆ ಅವ್ನು ಬಿಡೋದಿಲ್ಲ. ಪುನಃ ಬಂದು ಅವತ್ತು ಅದನ್ನು ಹೇಳಿದ್ರಿ ನೀವು ಮುಂದುವರಿಸಿ ಅಂತ ಕೇಳ್ತಾನೆ. ನನಗದು ಅರ್ಥ ಆಗಲಿಲ್ಲ, ಪುನಃ ಹೇಳಿ ಅಂತಾನೆ. ಇಲ್ಲ, ನನಗೆ ಇದು ಬೇಕು, ನಾನು ತಿಳ್ಕೊಬೇಕು, ಈ ರೀತಿ ತಪ್ಪು ಮಾಡಿದ್ದೀನಿ, ಸರಿ ಮಾಡ್ಕೋಬೇಕು ಅಂತ ಬಂದು ನಿಷ್ಕರ್ಷೆ ಮಾಡ್ತಾನೆ, ಚರ್ಚೆ ಮಾಡ್ತಾನೆ. ಯಾವ ಥರ ಬೇಕು ಅಂದರೆ, ಚರ್ಚೆ ಅಂದರೆ ಜಗಳದ ಚರ್ಚೆ ಅಲ್ಲ, ನನಗೇನು ಅರ್ಥ ಆಗಿಲ್ಲ ಅನ್ನೋದನ್ನು ವಿವರಿಸಿ ಹೇಳ್ತಾನೆ, ಅನಲೈಸ್ ಮಾಡ್ತಾನೆ. ಇದೆಲ್ಲ ಇದ್ದರೆ ಅವನು ಬೆಳೀತಾ ಇದ್ದಾನೆ ಅಂತ. ಎರಡನೇದು ಮೌನ ಜಾಸ್ತಿ ಆಗುತ್ತೆ. ಆಮೇಲೆ ಗುರು ಹೇಳಿದ್ದನ್ನು ಬೇಗ ಗ್ರಾಸ್ಪ್ ಮಾಡ್ತಾನೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಈಗೋ ಕಮ್ಮಿ ಆಗುತ್ತೆ, ಅವನ ವರ್ತನೆಯಲ್ಲಿ ಗ್ರ್ಯಾಟಿಟ್ಯೂಡ್ ಜಾಸ್ತಿ ಆಗುತ್ತೆ, ಥ್ಯಾಂಕ್ಫುಲ್ನೆಸ್ ಜಾಸ್ತಿ, ಡಿವೈನ್ ಕ್ವಾಲಿಟೀಸು ಗೊತ್ತಾಗುತ್ತೆ. ಅದು ಅವನಿಂದ ಗೊತ್ತಾಗದೇ ಇದ್ದರೂ ಅವನ ಸುತ್ತ ಇರೋರಿಂದ ಗೊತ್ತಾಗುತ್ತೆ. ಜಾಸ್ತಿ ಅವನಿಂದ ಗೊತ್ತಾಗಲ್ಲ. ಅವ್ರ ಸುತ್ತ ಇರೋರು ಅವನ ಜೊತೆ ಯಾವ ರೀತಿ ನಡ್ಕೋತಾರೆ, ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅವ್ರನ್ನ ಅವ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ, ದೂರ ಇಡ್ತಾರಾ ಅಥವಾ ಅವ್ರನ್ನ ಒಲ್ದಿದ್ದಾರಾ, ಇಷ್ಟಪಡ್ತಾರ ಅವ್ರನ್ನ, ಬೇರೆಯವ್ರನ್ನೆಲ್ಲ ಅವ್ರು ಹೇಗೆ ಇಟ್ಕೊಂಡಿದ್ದಾರೆ ಅಂತ ಅವ್ರ ನಡವಳಿಕೆಯಲ್ಲೂ ಗೊತ್ತಾಗುತ್ತೆ. ಬೇಕಾದಷ್ಟು ಪರೀಕ್ಷೆಗಳಲ್ಲಿ ಶಿಷ್ಯ ಬೆಳೀತಾ ಇರೋದು ಗೊತ್ತಾಗುತ್ತೆ.